ಈ ಮಾಸದಲ್ಲಿ ದಿನಾಂಕ 17, 19 ಮತ್ತು 24 ಈ 3 ದಿನಾಂಕಗಳು ತಮ್ಮೆಲ್ಲರ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ತರುವ ದಿನಾಂಕಗಳು. ಇದನ್ನು ತಾವು ಅರ್ಥ ಮಾಡಿಕೊಳ್ಳಿ. ಆತ್ಮೀಯರೇ, ತಮಗೆಲ್ಲ ಅಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಕಳೆದ ಹಲವಾರು ದಿನಗಳಿಂದ ಕೆಲಸದ ಒತ್ತಡದಲ್ಲಿ ತಮ್ಮ ಮುಂದೆ ವಿಡಿಯೋಗಳನ್ನು ತರಲು ಆಗಲಿಲ್ಲ. ಅದಕ್ಕಾಗಿ ಕ್ಷಮೆ ಇರಲಿ. ತಾವುಗಳು ನನ್ನ ಅಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ನಲ್ಲಿ ಇರುವ ವಿಡಿಯೋಗಳನ್ನು ವೀಕ್ಷಣೆ ಮಾಡುತ್ತಿದ್ದೀರಿ. ನನ್ನ ಉದ್ದೇಶ ತಾವು ಈ ವಿಡಿಯೋಗಳನ್ನು ನೋಡಿ ಇದರಲ್ಲಿರುವ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಲಿ ಎಂಬುದು ನನ್ನ ಆಶಯ. ಆದ್ದರಿಂದ ಈ ವಿಡಿಯೋಗಳನ್ನು ತಾವು ಕೊನೆಯವರೆಗೂ ನೋಡಿ ಇದರಲ್ಲಿ ಇನ್ನೂ ಉತ್ತಮಪಡಿಸಲು ತಾವು ಕಾಮೆಂಟ್ಗಳ ಮೂಲಕ ತಿಳಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಈ ದಿನ ಸೆಪ್ಟೆಂಬರ್ ಮಾಸದ ಭವಿಷ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈ ಮಾಸದಲ್ಲಿ ದಿನಾಂಕ 17, 19 ಮತ್ತು 24 ಈ 3 ದಿನಾಂಕಗಳು ತಮ್ಮೆಲ್ಲರ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ತರುವ ದಿನಾಂಕಗಳು. ಇದನ್ನು ತಾವು ಅರ್ಥ ಮಾಡಿಕೊಳ್ಳಿ. ಈ ಮಾಸದಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿಯಾಗುವ ಸಂಭವ ಇದೆ. ಹಾಗೂ ಬುದ್ಧಿವಂತಿಕೆ ಮತ್ತು ನಾಯಕತ್ವದ ಗುಣಗಳು ಸಹ ಹೆಚ್ಚಾಗಿ ಕಂಡುಬರುತ್ತವೆ. ಇದು ಈ ಮಾಸದ ವಿಶಿಷ್ಟತೆ. ಈಗ ತುಲಾ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ನಿಮಗೆ ಈ ಅವಧಿಯಲ್ಲಿ ಉತ್ತಮ ಆರೋಗ್ಯ ಕಂಡುಬರಲಿದೆ. ನಿಮ್ಮದು ಒಳ್ಳೆಯ ವ್ಯಕ್ತಿತ್ವವಾಗಿರಲಿದೆ. ನಿಮಗೆ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗಲಿವೆ. ನೀವು ಬೇರೆಯವರೊಡನೆ ಮಾತನಾಡುವಾಗ ಜಾಗ್ರತೆ ವಹಿಸಿ, ಏಕೆಂದರೆ ನಿಮ್ಮ ಹರಿತವಾದ ಮಾತಿನಿಂದ ತೊಂದರೆಗಳು ಹೆಚ್ಚಾಗುವ ಸಂಭವ ಇದೆ. ನಿಮಗೆ ಈ ಅವಧಿಯಲ್ಲಿ ದ್ವೇಷ ಮತ್ತು ಅಸೂಯೆ ಕೂಡ ಹೆಚ್ಚಾಗಲಿದೆ. ನಿಮ್ಮ ಕಾಯಿಲೆಗಳು ಕಡಿಮೆಯಾಗುವ ಸಂಭವ ಕೂಡ ಇದೆ. ನೀವು ಹೂಡಿಕೆಗಳಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ನಿಮ್ಮ ಸಾಲ ಮರುಪಾವತಿ ಸುಲಭವಾಗಲಿದೆ. ನಿಮ್ಮ PhD ಪದವಿ ಮತ್ತು ಉನ್ನತ ವ್ಯಾಸಂಗ ಯಶಸ್ಸು ಕಾಣಲಿದೆ. ನಿಮ್ಮ ಸಾಲಗಳು ಮತ್ತು ವ್ಯಾಜ್ಯಗಳಿಂದ ಮುಕ್ತಿಯನ್ನು ಹೊಂದುತ್ತೀರಿ. ನಿಮ್ಮ ಸ್ನೇಹಿತರು, ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳು ನಿಮಗೆ ಉತ್ತಮ ಸಹಾಯವನ್ನು ಮಾಡುತ್ತಾರೆ. ನಿಮ್ಮ ವಿದೇಶಿ ಸಹಭಾಗಿತ್ವ ಯಶಸ್ವಿಯಾಗಲಿದೆ. ನಿಮ್ಮ ಪಾಲುದಾರರ ಜೊತೆ ಉತ್ತಮ ಬಾಂಧವ್ಯ ಇರುತ್ತದೆ. ನೀವು ಸ್ಟಾಕ್ ಮತ್ತು ಶೇರ್ ವ್ಯವಹಾರ ಮಾಡುತ್ತಿದ್ದರೆ ನಷ್ಟವಾಗುವ ಸಂಭವ ಇರುವುದರಿಂದ ಜಾಗ್ರತೆ ವಹಿಸಿ. ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನ ಅಥವಾ ಮದುವೆಯಿಂದ ಸದಸ್ಯರ ಸೇರ್ಪಡೆ ಆಗುವುದಿಲ್ಲ. ನೀವು ಬಂಗಾರದ ಒಡವೆಗಳನ್ನು ತೆಗೆದುಕೊಳ್ಳಲು ಇಚ್ಛಿಸಿದ್ದರೆ ಅದು ಕೂಡ ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನೀವು ಮದುವೆಗಾಗಿ ಯತ್ನಿಸುತ್ತಿದ್ದರೆ
ಅದು ನಿಧಾನವಾಗಬಹುದು. ನೀವು ಕಾಂಟ್ರಾಕ್ಟ್ ವ್ಯವಹಾರ ಮಾಡುತ್ತಿದ್ದರೆ ಅದರಲ್ಲಿ ಯಶಸ್ಸು ನಿಧಾನವಾಗಲಿದೆ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅಪಾಯವಿದ್ದು ಅವರು ಎಚ್ಚರವಾಗಿರಲು ಹೇಳಿ. ನಿಮ್ಮ ಒಡಹುಟ್ಟಿದವರಿಗೆ ನಷ್ಟವಾಗುವ ಸಂಭವ ಇದ್ದು ಆರೋಗ್ಯ ಸಮಸ್ಯೆ ಕೂಡ ಬರಬಹುದು. ನಿಮ್ಮ ಕೆಲಸದಲ್ಲಿ ಅಥವಾ ವ್ಯವಹಾರದಲ್ಲಿ ಈ ಅವಧಿಯಲ್ಲಿ ಕಾರ್ಮಿಕರ ಸಹಕಾರ ಸರಿಯಾಗಿ ಸಿಗುವುದಿಲ್ಲ. ನೀವು ಸಾಲ ಕೊಡುವ ಮುಂಚೆ ಬಹಳ ಯೋಚನೆ ಮಾಡಿ. ಕಾರಣ, ನೀವು ಸಾಲ ಕೊಟ್ಟ ಹಣ ಈ ಅವಧಿಯಲ್ಲಿ ವಾಪಸ್ ಸಿಗುವುದಿಲ್ಲ. ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರುವ ಹಣ ಕೂಡ ನಿಧಾನವಾಗಿ ಕೈ ಸೇರಲಿದೆ. ನೀವು ಇನ್ಶೂರೆನ್ಸ್ ಹಣಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಅದು ಸಹ ನಿಮಗೆ ಸಿಗಬಹುದು. ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿಯಾಗಿದ್ದರೆ ಈ ಅವಧಿಯಲ್ಲಿ ಮರು ನೇಮಕವಾಗುವ ಸಂಭವ ಇದೆ. ಈ ವಿಡಿಯೋಗಳು ತಮಗೆ ಇಷ್ಟವಾದರೆ ಈ ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ. ಅವರು ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಅನಂತಾನಂತ ವಂದನೆಗಳು.